ಇಲ್ಲಿ ಯಾರು ಹೊರಗಡೆನೆ ಬರಲ್ಲ. ನಮ್ಗೆ ಒಳಗಡೆ ಇದ್ದು ಗೊತ್ತಿಲ್ಲ. ಇಲ್ಲಿ ಸ್ನಾನ ಮಾಡ್ಬೇಕಂತ ಅನ್ಸಲ್ಲ, ಅಷ್ಟು ಚಳಿ. ಇಲ್ಲಿ ಅಜ್ಜಿಗಳೆಲ್ಲ ಎಷ್ಟು ಚೆನ್ನಾಗಿದ್ದಾರೆ ಗೊತ್ತಾ. ಐ ಮಿಸ್ಸಿಂಗ್ ನಮ್ದು ಮಸಾಲೆ ದೋಸೆ ಗೈಸ್. ನಂಗೆ ಮಸಾಲೆ ದೋಸೆ ಅಂದರೆ ತುಂಬ ಇಷ್ಟ ಅಲ್ಲ, ನಾನು ಅದು ಮಸಾಲೆ ದೋಸೆನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಹುಡುಗರಿಗೆ ಹಿಂಗೆಲ್ಲ ನೋಡ್ಕೊಳಕ್ಕಾಗುತ್ತೆ ಹೇಳಿ. 24 hours ಮಗು ಜೊತೆ ಇರಬೇಕು, ಅದರದ್ದು A to Z ಅಮ್ಮನೇ ಮಾಡಬೇಕು. ಆ್ಯಕ್ಚುಲಿ ನಾನು ಮದುವೆ ಆದಾಗನೇ ಮಗು ಮಾಡ್ಕೊಂಡಿದ್ರೆ ನನ್ನ ಮಗುಗೆ 7 ವರ್ಷ ಆಗ್ತಾಯಿತ್ತು. ನಾವೇ ಲೇಟಾಗಿ 5 ವರ್ಷ ಕಳೆದು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿಗೆ ನಾವು ಅಮೇರಿಕಾಗೆ ಬಂದು 20 ದಿನ ಆಯ್ತಾಯ್ತಾ. ಹೆಂಗೆ ದಿನ ಹೋಗ್ತಾ ಇದೆ ಅಂತ ನಂಗೆ ಗೊತ್ತಿಲ್ಲ, ಬಟ್ ನಾವು ತುಂಬಾ ಫಾಸ್ಟಾಗಿ ಹೋಗ್ತಾ ಇದೆ. ಇನ್ನು ಅನದರ್ 20 days ಇದೆ, ಆಮೇಲೆ ನಾವು ಇಂಡಿಯಾಗೆ ಬರ್ತಾ ಇದ್ದೀವಿ, ನಮ್ಮ ಮೈಸೂರಿಗೆ ಬರ್ತಾ ಇದ್ದೀವಿ. ಆಲ್ರೆಡಿ ನನ್ನ ಮೈಸೂರನ್ನ, ನನ್ನ ಜಿಮ್ನ, ನನ್ನ ಫ್ರೆಂಡ್ಸ್ನ ಎಲ್ಲರನ್ನು ಮಿಸ್ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತು ಏನಕ್ಕೆ ಅಂತಾರೆ ನಾನು ಬ್ಲಾಗ್ ಮಾಡೋದಂದರೆ, ಇವತ್ತು ನಾವು ಲೈಬ್ರರಿಗೆ ನಾವಿಲ್ಲಿ ಬಂದ ತಕ್ಷಣ ನಮಗೆ ಅಕ್ಕ ಒಂದು ಲೈಬ್ರರಿ ಕರ್ಕೊಂಡು ಹೋಗಿದ್ರು. ಸೊ ಲಿಯಾನ್ನು ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ವಿ. ಅಲ್ಲಿ ಮಕ್ಕಳಿಗೆ ತುಂಬ ಓದೋಕೆ ಬುಕ್ಸ್ ಎಲ್ಲ ಕೊಡ್ತಾರಲ್ಲ, ಅದನ್ನು ನಾವು ಒಂದು ಬುಕ್ಸು ರೀಡ್ ಮಾಡಿದರೆ ನಮಗೆ 2 points ಸಿಗುತ್ತಂತೆ. ಸೊ ಹಾಗೆ ನಾನು ಲಿಯಾನಿಗೂ ಸುಮಾರು ಬುಕ್ಸ್ ಓದಿಸ್ತಾ ಇದ್ದೆ. ಅದು 30 points ಆದರೆ ಅವರು ಸಮ್ ಕೂಪನ್ ಪಾಯಿಂಟ್ಸು, ಆಮೇಲೆ ಸಮ್ ಕೂಪನ್ಸು, ಆಮೇಲೆ ಸಮ್ ಗಿಫ್ಟ್ಸ್ ಎಲ್ಲ ಮಕ್ಕಳಿಗೆ ಕೊಡ್ತಾರೆ. ಸೊ ನಮ್ಮ ಅಕ್ಷರಜಿಗೆ ಫಸ್ಟು ಸಿಕ್ಬಿಡ್ತು. ಇವಾಗ ನನ್ನ ಲಿಯಾಂದು 30 points ಆಗಿದೆ. ಸೊ ಅದಕ್ಕೆ ಇವತ್ತು ಲೈಬ್ರರಿ ಕಡೆಯಿಂದ ಅವನಿಗೆ ಸ್ವಲ್ಪ ಗಿಫ್ಟ್ ಕೊಡ್ತಾರೆ. ಸೊ ಇದು ಅವನಿಗೆ ಮೆಮೊರಿಬಲ್ ಆಗಿರುತ್ತೆ ಅಂತ ನಾನು ಈ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಇವಾಗ ಹೇಗೆ ಹೋಗುತ್ತೆ. ಇವಾಗ 4:15ಗೆ ಲೈಬ್ರರಿಗೆ ಹೋಗ್ತಾ ಇದ್ದೀವಿ. ಅದಕ್ಕೆ ಸ್ವಲ್ಪ ಟಚ್ ಅಪ್ ಮಾಡಿ ರೆಡಿ ಆಗೋಣ ಅಂತ. ಗಾಯ್ಸ್ ಇಲ್ಲೇನು ಗೊತ್ತಾ, ಹೊರಗಡೆ ತುಂಬ ಬಿಸಿಲು, ಒಳಗಡೆ ಬಂದರೆ ತುಂಬ ಕೋಲ್ಡು, ಚಳಿ. AC ಯಲ್ಲೇ ಇರಬೇಕಲ್ಲ, ನಿಮಗೆ ಇಲ್ಲಿದು ಸೆಕೆನ ತಡ್ಕೊಳಕ್ಕಾಗಲ್ಲ, ಅಷ್ಟು ಸೆಕೆ ಇರುತ್ತೆ. ಸೊ ಇಲ್ಲಿ ಮನೆ ಒಳಗಡೆ ಕೈಗೆ ನೀರು ಹಾಕೋಕ್ಕೂ ಚಳಿ ಆಗುತ್ತೆ ಗೊತ್ತಾ, ಅಷ್ಟು ಚಳಿ ಇರುತ್ತೆ. ಲಿಯಾಂದು ಸ್ನಾನ ಆಯಿತು, ನಂದು ಸ್ನಾನ ಆಯಿತು. ಸೊ ಅದಕ್ಕೆ ಇವಾಗ ಅವನನ್ನು ರೆಡಿ ಮಾಡಿ ಕೂತ್ಕೊಳಿಸಿದ್ದೀನಿ. ಅಲ್ಲಿ ಕಾಣಿಸ್ತಾ ಇದ್ದಾನೆ ನಿಮಗೆ, ನಾನು ಸಿನಿಮಾಟಿಕ್ ಮೂಡಿಗೆ ಹಾಕಿದ್ದೀನಿ. ಇದು ಸ್ವಲ್ಪ ಸನ್ಸ್ಕ್ರೀನ್ ಜಾಸ್ತಿನೇ ಹಾಕ್ತಾ ಇದ್ದೀನಿ, ಅಷ್ಟು ಬಿಸಿಲಿದೆ. ಬಿಸಿಲಿಗೆ ಹೊರಗಡೆ ಹೋದ್ರೆ ನೆತ್ತಿ ಫುಲ್ಲು ಬಿಸಿ ಆಗಿಬಿಡುತ್ತೆ ಗೊತ್ತಾ, ಅಷ್ಟು ಬಿಸಿಲಿರುತ್ತೆ. ಇಲ್ಲಿ 8-8:30 ಆದ್ರೂ ಬಿಸಿಲೇ ಇರುತ್ತೆ. ಸೊ ಅದಕ್ಕೆ ತುಂಬ ಜಾಸ್ತಿ ನಾನು ಸನ್ಸ್ಕ್ರೀನ್ ಹಾಕ್ತಾ ಇದ್ದೀನಿ. ಏನು ಗೊತ್ತಾ, ಅಮೇರಿಕಾ ತುಂಬ ಮುಂದೆ ಬಂದ್ಬಿಟ್ಟಿದೆ. ಇಲ್ಲಿ ಯಾರು ಹೊರಗಡೆನೇ ಬರಲ್ಲ. ನಮಗೆ ಒಳಗಡೆ ಇದ್ದು ಗೊತ್ತಿಲ್ಲ, ಹೊರಗಡೆ ಸುತ್ತಾಡಿ ಅಭ್ಯಾಸ ಅಲ್ಲ, ಒಳಗಡೆ ಕೂರೋಕೆ ತುಂಬ ಕಷ್ಟ ಆಗ್ತಾ ಇದೆ. ಎಸ್ಸಿ ಹೇಗೆ ಹೋಗುತ್ತೆ 20 ದಿವಸ ಅಂತ. ಲಿಯಂದು ಸ್ಕೂಲ್ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ. ನನಗಂತೂ ಖುಷಿನೂ ಆಗ್ತಾ ಇದೆ, ಇವತ್ತು ತುಂಬ ಬೋರ್ ಆಗ್ತಾಯಿದೆ ನನಗೆ. ಪವನ್ ಸ್ವಲ್ಪ ಕೆಲಸ ಇದೆ ಅಂತ ಅವರು ಬೇರೆ ಕಡೆ ಟ್ರಾವೆಲ್ ಮಾಡಿದ್ದಾರೆ, ಕ್ಯಾಲಿಫೋರ್ನಿಯಾಗೆ ಟ್ರಾವೆಲ್ ಮಾಡಿದ್ದಾರೆ. ಸೊ ಬುಧವಾರ ಬರ್ತಾರೆ ಅವರು ಟ್ರಾವೆಲ್ ಮಾಡಿ ಒಂದು 4-5 days ಆಯಿತು. ಸೊ ನಾನು, ಅಮ್ಮ, ಅಪ್ಪ, ಅಕ್ಕ, ಬಾಬಾನೂ ಟ್ರಾವೆಲ್ ಮಾಡಿದ್ದಾರೆ. ಅಕ್ಷಯ್, ಲಿಯಾನ್, ಇಷ್ಟೇ ಜನ ಇರೋದು ಇವಾಗ. ಏನು ಹಾಕೊಳ್ಳಲ್ಲ, ನಾನೊಂದು ಮಾಯ್ಶ್ಚರೈಸರ್ ಹಾಕ್ಬಿಟ್ಟಾಯ್ತಾ ಗೈಸ್, ಒಂದು ಸನ್ಸ್ಕ್ರೀನ್ ಹಾಕ್ಕೊಂಡ್ರೆ ಅಷ್ಟೇ ಸಾಕು. ಒಳಗಡೆ ಇದ್ದು ಇನ್ನೂ ಸ್ವಲ್ಪ ಬಿಳಿಯಾಗಿದ್ದೀನಿ ನಾನು. ಇಲ್ಲಿ ಸ್ನಾನ ಮಾಡ್ಬೇಕಂತ ಅನ್ಸಲ್ಲ, ಅಷ್ಟು ಚಳಿ. ಆದರೆ ಬೆಳಗ್ಗೆ ಎದ್ದು ಒಂದು ಸ್ನಾನ ಮಾಡೋ ರೂಢಿ ಇದೆ ನಮಗೆ, ಅದನ್ನು ಬಿಟ್ಟಿಲ್ಲ. ನಮ್ಮದು ಬೆಳಿಗ್ಗೆ ಹೋಗ್ಬಿಟ್ಟು ಇವಾಗ ಮಧ್ಯಾಹ್ನ ಸ್ನಾನಕ್ಕೆ ಬಂದಿದ್ವಿ. ಬೆಳಿಗ್ಗೆ ತುಂಬ ಚಳಿ ಆಗುತ್ತಂತ. ಇದು ರೆನೆ ಅವ್ರದ್ದು ಲಿಪ್ಸ್ಟಿಕ್ ಆಯಿತಾ, ಚೆನ್ನಾಗಿದೆ. ಲೈಟ್ ಸ್ವಲ್ಪ ಕಮ್ಮಿ ಇದೆಯಲ್ಲ, ನಾನು ಆ ಕಡೆ ಹೋಗ್ಬೇಕಿತ್ತು, ನಾನು ಇದೇ ಲೈಟ್ ಸಾಕಂತ.
ಸ್ವಲ್ಪ ಐಬ್ರೋ ಫಿಲ್ ಮಾಡ್ಕೊಳ್ಳೋಣ. ಓ ಮೈ ಗಾಶ್. ನಾನಿವಾಗ ಬ್ಲಷ್ ಗ್ಲಿಷಲ್ಲಿ ಏನು ಹಾಕಲ್ಲ ಗೈಸ್. ಚಳಿಗೆ ಹೊರಗಡೆ ಸೆಕೆ, ಒಳಗಡೆ ಚಳಿ. ಚೆನ್ನಾಗಿದೆ ಮಾತ್ರ. ಇದು ನಾನು ಸೆಕೆಂಡ್ ಟೈಮ್ ಯು ಎಸ್ಗೆ ಬರ್ತಾ ಇರೋದು. ಫಸ್ಟ್ ಲಿಯನ್ ಇದ್ದಿಲ್ಲ, ಇವಾಗ ಲಿಯನ್ ಇದ್ದಾನೆ. ಇಲ್ಲಿ ಅಜ್ಜಿಗಳೆಲ್ಲ ಎಷ್ಟು ಚೆನ್ನಾಗಿದ್ದಾರೆ ಗೊತ್ತಾ. 52, 53 ಲೈಬ್ರರಿಯಲ್ಲಿ ಇವತ್ತು ಬ್ಲಾಗ್ ಮಾಡ್ತೀನಲ್ಲ, ತೋರಿಸ್ತೀನಿ. ಬಟ್ ನಾವಿಲ್ಲಿ ಹಂಗೆಲ್ಲ ಬ್ಲಾಗ್ ಎಲ್ಲ ಮಾಡುವಂಗಿಲ್ಲ, ಪರ್ಮಿಷನ್ ಇಲ್ಲದೆ ನಾವು ಯಾರ್ದು ವಿಡಿಯೋ ಫೋಟೋ ಎಲ್ಲ ತೆಗಿಬಾರ್ದು. ವಿ ಹ್ಯಾವ್ ಟು ಆಸ್ಕ್ ದೆಮ್, ದೆನ್ ಅವ್ರ ಪರ್ಮಿಷನ್ ಕೊಟ್ಟರೆ ವಿ ಕ್ಯಾನ್ ಟೇಕ್ ವಿಡಿಯೋ ಆರ್ ಫೋಟೋಸು. ಸೊ ಕೇಳಿಬಿಟ್ಟೆ ಮಾಡ್ಬೇಕು. ಯಾರಾದರೂ ಗೊತ್ತಿರೋರು ಸಿಕ್ಕಿದ್ರೆ ಐ ವಿಲ್ ಆಸ್ಕ್ ದೆಮ್. ಹೆಂಗಿದ್ದಾರೆ ಗೊತ್ತಾ, 50-60 ಇಯರ್ಸ್ ಆದ್ರೂ ದೇ ಆರ್ ಲೈಕ್ ನನಗಿಂತ ಹೆಂಗಾಗಿದ್ದಾರೆ. ಐ ಆಮ್ ನಾವು 32. ಐ ಆಮ್ 32. ಸೊ ಜೂನ್ ಬಂದರೆ ಈ ಮಂತೇ ನನ್ನ ಬರ್ತ್ಡೇ ಬೇರೆ, 32. ಪ್ಲೀಸ್ ಗಾಯ್ಸ್, ನಾನು ಸ್ಟಾರ್ಟಿಂಗ್ ಬಂದಾಗ 1 hour ವಾಕಿಂಗ್ ಮಾಡಿದೆ ಆಯಿತಾ, ಡಯಟ್ ಮಾಡಿದೆ. ಆಮೇಲೆ ಆಗ್ತಾನೆ ಇಲ್ಲ ವಾಕಿಂಗ್. ಇವನನ್ನು ಬಿಡೋಕ್ಕಾಗಲ್ಲ ಪಾಪ, ಅಕ್ಕ ಎಲ್ಲ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಅವನ್ನ ಅಳಿಸೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಅವನ ಹತ್ರ ಪಾಪ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಅವನ ಜೊತೆನೇ ಇದ್ದೀನಿ ನಾನು. ಸೊ 1 kg ಏನಾಗಿದ್ದೀನಿ. ಅಮೃತ ಅಂದಿರು ನನಗೆ, ನೀವು ದಪ್ಪ ಆಗ್ಬಿಟ್ಟೇ ಬರೋದು ಮೇಡಮ್, ದಪ್ಪ ಆಗ್ಬಿಟ್ಟೇ ಬರೋದಂತ. ಐ ಆಮ್ ಗೇನ್ ಮೇ ಬಿ 1-1.5 kg ಗೇನ್ ಆಗ್ತೀನಿ ನಾನು. ಆಮೇಲೆ ಇಂಚಸ್ ಎಲ್ಲ ಹೋಗ್ಬಿಟ್ಟಿದೆ, ಅದಲ್ಲಿ ಬಂದುಬಿಟ್ಟಿನಿ. ವರ್ಕೌಟ್ ಮಾಡಿಬಿಟ್ಟೆ ಸರಿ ಆಗಬೇಕು. ಎಷ್ಟಲ್ಲಿ ಇದೇ ಇರಲ್ಲ, ಸೇರ್ಬೇಡ, ಹಿಂಗೆ ಮಾಡ್ಕೊಂಬಿಡ್ಲ, ಹಿಂಗೆ ಇರಲಿಲ್ಲ ಸಾಕು, ಯಾರು ನೋಡಬೇಕು. ಆದ್ರೂ ಗೈಸ್ ಕೆಲಸ ಮಾಡಬೇಕು, ಹೊರಗಡೆ ಸುತ್ತಬೇಕು. ನನ್ನ ಮಗನು ಇನ್ನೂ ಎಷ್ಟು ವರ್ಷ ಗೊತ್ತು, ಇವಾಗ ಅವನಿಗೆ 3.5 ವರ್ಷ ಅಲ್ಲ. ಇವಾಗ ಇವಾಗ ನರ್ಸರಿ, ಇನ್ನು LKG UKG 3 ವರ್ಷ. ಆಮೇಲೆ ನಾನು ಕೆಲ್ಸಕ್ಕೆ ಹೋಗ್ತೀನಿ. ಅವನಿಗೆ ಫುಲ್ ಟೈಮ್ ಆದಾಗ ನನಗೂ ಸ್ವಲ್ಪ ಮ್ಯಾನೇಜ್ ಆಗ್ಬೋದು. ಮನೇಲಿ ಕೂತ್ಕೊಂಡೋಕ್ಕಾಗಲ್ಲ, ಅಲ್ಲೇ ಆಗ್ತಾ ಇದ್ದಿಲ್ಲ ಮನೇಲಿ ಕೂರೋಕ್ಕೆ. ಇವಾಗ ಇಲ್ಲಿ ಬಂದು ಇನ್ನೂ ಸ್ವಲ್ಪ ಆಗ್ತಾಯಿಲ್ಲ. 3 years ಅಷ್ಟೇ. ಆಮೇಲೆ ನಾನು ಕೆಲ್ಸಕ್ಕೆ ಹೋಗಬೇಕು. ಏನಾದರೂ ಕೆಲ್ಸಕ್ಕೆ ಹೋಗಿಲ್ಲ ಅಂದರೆ ಏನಾದರೂ ಒಂದು ಬಿಸ್ನೆಸ್ ಆದರೂ ಸ್ಟಾರ್ಟ್ ಮಾಡಬೇಕು. 3 ವರ್ಷ ಅವನು ಫುಲ್, ಈಗ ಅವನಿಗೂ 9 to 8, 9 to 3:30 ಇರುತ್ತೆ ಸ್ಕೂಲ್, ಇಲ್ಲಾಂದರೆ 8 to 3:30, 4 ಇರುತ್ತೆ. ಸೊ ನಾನು ಆ ಗ್ಯಾಪಲ್ಲಿ ಒಂದು ಕೆಲಸ ಎಲ್ಲ ಹುಡ್ಕೊಂಡ್ರೆ ನನಗೆ 6 o'clock ತನಕ ಇದ್ರೂ ಓಕೆ, 9 to 6. ಇಲ್ಲ ಲೈಕ್ ನಾನು ಬಿಸ್ನೆಸ್ಸೇ ಮಾಡೋದಾದರೆ ಹಂಗೂ ಓಕೆ, ನಾನು ಅದು ಮ್ಯಾನೇಜ್ ಮಾಡ್ಕೋಬೋದಲ್ಲ. ಇಲ್ಲ ಯಾರಾದರೂ ಕಂಟೆಂಟ್ ಕ್ರಿಯೇಟರ್ ಜೊತೆ ಸೇರಿಕೊಂಡು ಅವ್ರಿಗೆ ಹೆಲ್ಪ್ ಮಾಡೋದು, ಹಂಗೆ ಮಾಡಿ ಅವ್ರು ನಂಗೆ ಪೇಮೆಂಟ್ ಕೊಟ್ಟರೆ ಸಾಕು, ನಾನು ಅವ್ರಿಗೆ ಹೆಲ್ಪ್ ಮಾಡಿದರೆ ಸಾಕು. ನನಗೆಲ್ಲ ಥಿಂಕ್ ಇದೆ. ಸುಮ್ಮನೆ ಮನೇಲಿ ಕೂರಬಾರ್ದು ಅಂತ. ಎಸ್ಸಿ ಪವನ್ ಏನು ಹೇಳ್ತಾರೆ, ನಾನು ಎಲ್ಲ ಥಿಂಕ್ ಮಾಡೋದು ಆಗುತ್ತೆ ಇಲ್ವಾ ಗೊತ್ತಿಲ್ಲ. ನನಗೆ ತುಂಬ ಆಸೆ ಹೊರಗಡೆ ಹೋಗಿ ಎಲ್ಲ ಇರಬೇಕು, ಫ್ರೆಂಡ್ಸ್ ಮಾಡ್ಕೋಬೇಕು ಅಂತ. ನೋಡೋಣ ಏನಾಗುತ್ತೆ, ಹೇಗೋಗುತ್ತೆ. ಎಲ್ಲರ ಲೈಫ್ ಒಂದೇ ರೀತಿ ಇರಲ್ಲ, ಬೇರೆ ಬೇರೆ ಇರುತ್ತೆ. ಓವರ್ ಆಗ್ತಾ ಇದೆ ತುಂಬಾನೇ ಗಾಯ್ಸ್ ನನಗೆ. ದಟ್ಸ್ ಓಕೆ. ಬನ್ನಿ ಇವತ್ತು ಹೇಗೋಗುತ್ತೆ, ಲಿಯನ್ಗೆಲ್ಲ ಏನೆಲ್ಲ ಗಿಫ್ಟ್ ಕೊಡ್ತಾರೆ, ಆಮೇಲೆ ಏನೆಲ್ಲ ಮಾಡ್ತೀವಿ. ನಿನ್ನೆ ನಾವು ಆ್ಯಕ್ಚುಲಿ ಏನು ಗೊತ್ತಾ, ಊಟಕ್ಕಂತ ಹೊರಗಡೆ ಹೋಗಿದ್ವಿ. ಇಟ್ ಈಸ್ ಕಾಲ್ಡ್ ತಾಯಿ ಚಿಲ್ಲಿ ಅಲ್ಲ ಕುಕುಮ, ತಾಯಿ ಚಿಲ್ಲಿ ಅಂತ, ಥೈಲ್ಯಾಂಡ್ ಫುಡ್ಡು. ತುಂಬಾ ಚೆನ್ನಾಗಿತ್ತು. ನಾನು ವಿಡಿಯೋ ಮಾಡ್ಬೇಕು ಅಂದ್ಕೊಂಡೆ, ಬಟ್ ಪವನು ಬಾವೆಲ್ಲ ಇದ್ದಿಲ್ಲಲ್ಲ, ಅವ್ರು ಮಿಸ್ ಆಗ್ತಾರೆ ಫ್ಯಾಮಿಲಿ ಬ್ಲಾಗಲ್ಲಿ ಅಂತ, ಅದಕ್ಕೆ ವಿಡಿಯೋ ಶೂಟ್ ಮಾಡಿಲ್ಲ. ಅಕ್ಕ ಅಂದರೆ ನೆಕ್ಸ್ಟ್ ಟೈಮ್ ಅಕ್ಕನ ಪವನು ಬಂದ ನಂತರ ಬಿಲ್ಗೆ ಹೋದೆ. ಆಮೇಲೆ ಇಲ್ಲಿದು ಇಂಡಿಯನ್ ರೆಸ್ಟೋರೆಂಟ್ಗೆ ಹೋಗೋಣ. ಆಮೇಲೆ ನಾಳೆ ನಾನು ಬ್ಲಾಗ್ ಮಾಡ್ತೀನಿ, ಬಿಕಾಸ್ ನಾಳೆ ನಾವು ಇಲ್ಲಿದು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಅದೊಂದು ಬ್ಲಾಗ್ ಮಾಡ್ತೀನಿ, ಇಲ್ಲಿ ಟೆಂಪಲ್ ತೋರಿಸ್ತೀನಿ ನಾನು ನಿಮಗೆ. ಆಮೇಲೆ ಅಷ್ಟೇ. ಆಮೇಲೆ ಅದು ತಾಯಿ ಚಿಲ್ಲಿಗೆ ಹೋಗಿದ್ವಲ್ಲ, ಸಿಕ್ಕಾಪಟ್ಟೆ ಫುಡ್ ಚೆನ್ನಾಗಿತ್ತು. ಬಟ್ ನಾನೊಂದು ನನಗೆ ಅಷ್ಟು ಇಷ್ಟನೂ ಆಗಲ್ಲ. ಐ ಆಮ್ ಮಿಸ್ಸಿಂಗ್ ನಮ್ಮದು ಮಸಾಲೆ ದೋಸೆ ಗೈಸ್. ನಂಗೆ ಮಸಾಲೆ ದೋಸೆ ಅಂದರೆ ತುಂಬ ಇಷ್ಟ ಅಲ್ಲ, ನಾನು ಅದು ಮಸಾಲೆ ದೋಸೆನ ತುಂಬ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಮತ್ತು ನೋಡೋಣ, ಇಂಡಿಯಾಕ್ಕೆ ಬಂದು ಫಸ್ಟ್ ನಾನು ಹೋಗೋದು ನಮ್ಮದು ಮನೆ ಹತ್ರ ಇರುವ ಉಡುಪಿ ರಾಜ್ ಭವನ್ಗೆ ಮಸಾಲೆ ದೋಸೆ ಆ್ಯಂಡ್ ಗೋಬಿ ಮಂಚೂರಿ ತಿನ್ನೋಕ್ಕೆ. ಅಷ್ಟೇ ಹೇಳಿದ್ದೀನಿ ಅಮ್ಮನ ಹತ್ರ. ಐ ಆಮ್ ಮಿಸ್ಸಿಂಗ್ ಮಸಾಲೆ ದೋಸೆ ಅಂತ.
ಆಯ್ತು ಬನ್ನಿ, ಇವತ್ತು ತುಂಬ ಮಾತಾಡಿದೆ, ಯಾರ ಹತ್ರ ಮಾತಾಡೋಕ್ಕಾಗಲ್ವಲ್ಲ, ಅದಕ್ಕೆ ಇವಾಗ ಹಿಂಗೆ ಮಾತಾಡೋದು. ನನ್ನ ಫ್ರೆಂಡು ಅವಳಿಗೆ ಇವಾಗ ರಾತ್ರಿ ಇರುತ್ತೆ, ಅವಳು ರಾತ್ರಿ 12 ಗಂಟೆಗೆ ಫೋನ್ ಮಾಡ್ತಾಳೆ, ನಿಮ್ಗೆ ಅವಾಗ ನಿದ್ದೆ ಹತ್ತಿರುತ್ತೆ. ಫೋನ್ ಪಾಪ ಎತ್ತೋಕ್ಕಾಗಿಲ್ಲ, ಅವಳ ಹತ್ರ ನೀವು ಫೋನ್ ಮಾಡಿ ಮಾತಾಡಬೇಕು. ಗಾಯ್ ಹೆಂಗಿರ್ತಾರೆ ಕೆಲವ್ರಿಗಂತೂ, ಒಬ್ಬೊಬ್ಬರಿಗಿರೋಕೆ ಇಷ್ಟ ಅಲ್ಲ, ಅದು ಹೆಂಗಿರ್ತಾರೆ ಅಂತ. ನಂಗಂತ ಆಗಲ್ಲ, ನನಗೊಂದು ಬೊಟ್ಟು ಇಟ್ಕೋಬೇಕು. ನನ್ನ ಗಂಡ ಎಲ್ಲಾದ್ರೂ ಬೈತಾರೆ, ಬೊಟ್ಟನೇ ಇಟ್ಕೊಳ್ಳಲ್ಲ. ಮುಖ ಎಲ್ಲ ಸಣ್ಣ ಆಗಿದೆ ನಂದು, ಬಟ್ ನನಗೆ ಹೊಟ್ಟೆ ಕರಗಿಸ್ಬೇಕು ಗಾಯ್ಸ್. ಕೆಲಸತ್ತಿ ನಂತರ ನೀವು ಥಿಂಕ್ ಮಾಡ್ತೀರ ಅಂದ್ಕೊಳ್ಳಿ, ನನಗೆ ಕೆಲಸತ್ತೆ ಅನ್ನೋದು ನಾನು ಜಿಮ್ ಟ್ರೈನರ್ ಆಗಬೇಕು ಅಂತ. ಕೆಲಸತ್ತೆ ಅನ್ನೋದು ಹಿಂಗೆ ಲೈಕ್ ಕೆಲಸ ಮಾಡೋಣ, ಇಲ್ಲ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ, ಏನೇನೋ ಥಿಂಕ್ ಬರುತ್ತೆ. ನಿಮಗೂ ಹಿಂಗೆ ಬರುತ್ತಾ? ನಾನು ಒಬ್ಬಳು ಹಿಂಗೆ ಥಿಂಕ್ ಮಾಡೋದು ನಂಗೆ ಗೊತ್ತಿಲ್ಲ. ಎಲ್ಲರೂ ಹಿಂಗೆ ಇರ್ತಾರೆ ಆಫ್ಟರ್ ಮ್ಯಾರೇಜ್, ಮಗುವಾದ ನಂತರ ಮಗುದೇ ನೋಡ್ಕೊಂಡು. ಇವಾಗ ಲಿಯನ್ಗೆ 3.5 years ಅಲ್ಲ. ಸೊ ಅದಕ್ಕಿಂತ ಮುಂಚೆ ನಾವು ತುಂಬ ನಾನು ಪವನ್ ಟ್ರಾವೆಲ್ ಮಾಡಿದ್ದೀವಿ. ಲೈಕ್ ನಮ್ಮ ಮದುವೆ ಆಗಿವಾಗ 8 ವರ್ಷ ಆಗ್ತಾ ಬಂತಲ್ಲ, ಆಗಿದೆ 8 ವರ್ಷ. ಸೊ ನಾವು ಟ್ರಾವೆಲ್ ಮಾಡಿದ್ವಿ, ನಾನು ಆಫೀಸ್ಗೆ ಹೋಗ್ತಾ ಇದ್ದೆ, ಲೈಕ್ ಚೆನ್ನಾಗಿ ಲೈಕ್ ಬ್ಯುಸಿಯಾಗಿ ಫ್ರೆಂಡ್ಸ್ ಎಲ್ಲ ಸುತ್ತಾಕೊಂಡು ಖುಷಿಯಾಗಿರ್ತಾ ಇದ್ವಿ. ಎಲ್ಲ ನೋಡಿಕೊಂಡು ಮಾಡಿಕೊಂಡು ನಮ್ಮ RR ನಗರ ಫುಲ್ಲು ಸುತ್ತಾಡಿಕೊಂಡು, ನಾವು RR ನಗರ ಇಂದಿರಾನಗರಲ್ಲಿ ನಾವಿದ್ದಿದ್ದು. ಸೊ ಇವಾಗ ಮಗು ಆದ ನಂತರ 3.5 ವರ್ಷ ಪ್ಲಸ್ ಪ್ರೆಗ್ನೆನ್ಸಿ 4.5 ವರ್ಷ, ಲಿಟ್ರಲಿ ನಾನು ಎಲ್ಲಿಗೂ ಅಷ್ಟು ಟ್ರಾವೆಲ್ ಮಾಡಿಲ್ಲ. ನಾನಾಯಿತು ಅವನಾಯಿತು ಫುಲ್ಲು ಮನೆಯಲ್ಲೇ ಆಯಿತಾ, ಅವನದೇ ಟೇಕ್ ಕೇರ್ ಮಾಡ್ಕೊಂಡಿರೋದು. ಲೈಕ್ ಅದೂ ಒಳ್ಳೇದೇ, ಮಕ್ಕಳು ಭವಿಷ್ಯಕ್ಕೆ ಅವ್ರ ಜೊತೆ ನಾವು ಇರಬೇಕು ಅಮ್ಮಂದರು. ಬಟ್ ಅಷ್ಟೇ ಆದರೆ ಎಷ್ಟು ಕಷ್ಟ ಆಗುತ್ತೆ. ಇವಾಗ ಗಂಡಂದ್ರಾದರೆ ಹೊರಗಡೆ ಹೋಗ್ತಾರೆ, ಫ್ರೆಂಡ್ಸ್ ಮಾಡ್ಕೋತಾರೆ, ಲೈಕ್ ಹೊರಗಡೆ ಅವ್ರಿಗೇನೇನೋ ಲೈಕ್ ಕೆಲಸ ಅಂತ ಹೋಗ್ತಾರೆ. ನಮಗೆ ಮಗುನ ಬಿಟ್ಟು ಹೋಗೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಇಷ್ಟೊಂದು ಇದಲ್ಲ ಹುಡುಗಿ, ತುಂಬ ಲೈಕ್ ಶೀಸ್ ಏನಂತಾರೆ, ಹುಡುಗಿ ಅಂದರೆ ಗ್ರೇಟ್ ಅಂತಲೇ ಹೇಳ್ಬೋದು. ಎಲ್ರ ಮನೇಲಿ ಒಂದು ಹೆಣ್ಣು ಬೇಕೇ ಬೇಕಪ್ಪ. ಇಲ್ಲ ಹುಡುಗರಿಗೆ ಹಿಂಗೆಲ್ಲ ನೋಡ್ಕೊಳಕ್ಕಾಗತ್ತೆ ಹೇಳಿ? 24 hours ಮಗು ಜೊತೆ ಇರಬೇಕು, ಅದರದ್ದು A to Z ಅಮ್ಮನೇ ಮಾಡಬೇಕು, ಅದನ್ನು ಓದೋದು, ಅದಕ್ಕೆ ಯಾವುದು ನಾವು ಊಟ ತಿಂದಿರೋ ಪರವಾಗಿಲ್ಲ, ಅದಕ್ಕೆ ತಿನ್ನಿಸ್ಬೇಕು. ಮೆಂಟಲ್ ಎಷ್ಟು ಪ್ರೆಷರ್ ಅಲ್ಲ ನಮಗೆಲ್ಲ. ಇವಾಗ ಒಂದೊಂದು ಮಕ್ಕಳು, ಬಟ್ ಆವಾಗಿನ ಕಾಲದಲ್ಲಿ ಗಾಯ್ಸ್, ನನ್ನ ಮೈಕ್ ಓಡ್ತಾ ಇದೆಯಲ್ಲ, ಆವಾಗಿನ ಕಾಲದಲ್ಲಿ 5-6 ಮಕ್ಕಳು ಇರ್ತಾಯಿದ್ರು ಪಾಪ. ಆವಾಗ ಅಮ್ಮಂದಿರೆಲ್ಲ ಹೆಂಗೆ ಇದು ಮಾಡ್ತಾ ಇದ್ರಲ್ಲ, ಇನ್ನು ಗೊತ್ತಿಲ್ಲ ಪಾಪ ಹೆಂಗೆಲ್ಲ ಇರ್ತಾ ಇದ್ರು. 5-6 ಇವಾಗಲೂ ಇರ್ತಾರೆ. ಬಟ್ ನನಗೆ ಒಂದಕ್ಕೆ ಸುಸ್ತಾಗ್ಬಿಟ್ಟಿದೆ, ಒಂದೇ ಸಾಕು ನಮಗೂ. ನಾವು ಆಲ್ರೆಡಿ ಪ್ಲ್ಯಾನ್ಡ್ ಒಂದೇ ಅಂತ. ಆಮೇಲೆ ನಂಗೆ ಸೊಸೆ ಬಂದಾಗ ಅವಳನ್ನ ಮಗಳ ಥರ ನೋಡ್ಕೊಳ್ಳೋದು ಅಷ್ಟೇ. ವಿ ಆರ್ ಪ್ಲ್ಯಾನಿಂಗ್ ದಟ್ ಅಂಡ್ ಓನ್ಲಿ. ಬಟ್ ಕೆಲವರೆಲ್ಲ ಎಷ್ಟೊಂದು ಇವಾಗಲೂ 2, 3, 4 ಎಲ್ಲ ಮಾಡ್ಕೊತಾರೆ. ಐ ಆಮ್ ಸೀರಿಯಸ್ಲಿ, ನಂಗಂತೂ ಆಗಲ್ಲಪ್ಪ. ನನಗೆ ಇನ್ನು 3 ವರ್ಷ ಹೆಂಗೆ ಕಳೆದೋಗುತ್ತೋ, ನಾನು ಯಾವಾಗ ಸ್ವಲ್ಪ ಹೊರಗಡೆ ಹೋಗ್ತೀನೋ, ಏನಾದರೂ ಮಾಡ್ತೇನೋ ಅಂತ ಅನಿಸ್ಬಿಟ್ಟಿದೆ. ಆ್ಯಕ್ಚುಲಿ ನಾನು ಮದುವೆ ಆದಾಗನೇ ಮಗು ಮಾಡ್ಕೊಂಡಿದ್ರೆ ನನ್ನ ಮಗುಗೆ 7 ವರ್ಷ ಆಗ್ತಾಯಿತ್ತು. ನಾವೇ ಲೇಟಾಗಿ 5 ವರ್ಷ ಕಳೆದು ಪ್ಲ್ಯಾನ್ ಮಾಡ್ಕೊಂಡಿದ್ದು. ದಟ್ಸ್ ಓಕೆ. ಆಯಿತು, ನಾನೇ ತುಂಬ ಮಾತಾಡಿದ್ದೀನಿ, ತುಂಬ ಅಂದರೆ ತುಂಬ. ಬನ್ನಿ ಇವತ್ತಿನ ದಿನ ಸ್ಟಾರ್ಟ್ ಮಾಡಿಬಿಡೋಣ. ಲೈಬ್ರರಿಗೆ ಹೋಗ್ಬೇಕು 4:30ಗೆ, ಇವಾಗ 3:15 ಆಯಿತು. ಒಂದು 4 o'clock ಒಂದು ಟೀ ಬ್ರೇಕ್ ಮಾಡಿಕೊಂಡು ಅಕ್ಕಂದ ಅವಾಗ ಲಾಗೌಟ್ ಆಗುತ್ತೆ 4:30ಗೆ, ದೆನ್ ವಿಲ್ ಗೋ. ನಾನು ಒಂದು ಲೈಬ್ರರಿಲಿ ಬುಕ್ಕು ತೊಗೊಂಡಿದ್ದೀನಿ, ಅಲ್ಲಿ ಶೋ ಯು ವಿಚ್ ಬುಕ್ ಅಂತ. ಇಟ್ ಈಸ್ ಗುಡ್ ಓನ್ಲಿ 10 ಪೇಜ್ ಓದಿದ್ದೀನಿ ಅಷ್ಟೇ. ಮಿಕ್ಕಿದ್ದು ನನ್ನ ಮಗನಿಗೆ ಎಷ್ಟು ಪುಸ್ತಕ ಓದಿಸಿದ್ದೀನಿ ಅಂದರೆ, ಆಲ್ಮೋಸ್ಟ್ ಒಂದು 12 ಬುಕ್ ಓದಿದ್ದೀನಿ ಅವನಿಗೆ ನಾನು. ನೆವರ್ ಸೇ ನೆವರ್ ಅಂತ ನಾನು ಇದು ಅಕ್ಕನ ನೇಮಿಂದ ತೊಗೊಂಡಿರೋದು. ಇದು ತುಂಬಾ ಚೆನ್ನಾಗಿದೆ ಆಯಿತಾ ಬುಕ್ಕು. ಬಟ್ ನಾನು ಓದಿರೋದು ಬರೀ 10 ಪೇಜ್. ಆಮೇಲೆ ಅವನಿಗೇ ಓದಿಸೋದು, ಅವನಿಗೆ ಓದಿಸಿ ನನಗೂ ನಿದ್ದೆ ಬಂದುಬಿಡುತ್ತೆ. ಇಲ್ಲಿ ಲೈಬ್ರರಿ ಎಲ್ಲ ತುಂಬ ಚೆನ್ನಾಗಿದೆ ಗೈಸ್. ಅವನಿಗೊಂದು ನಾನು ನೋಡಿ ಎಷ್ಟು ಬುಕ್ ತಂದಿದ್ದೀನಿ. ರಾತ್ರಿ ಮಲಗೋ ಮುಂಚೆ ಒಂದೊಂದು ಬುಕ್ ಓದಿಸೋದು. ಅವನಿಗೂ ಇವಾಗ ಇದೆಲ್ಲ ಕಥೆಲ್ಲ ಅರ್ಥ ಆಗುತ್ತೆ, ಬಟ್ ನಾನು ಅವನಿಗೊಂದು 3 to 4 times ರೀಡ್ ಮಾಡಬೇಕು. ಇಷ್ಟ ಆಗಿದೆ ಅವನಿಗೆ ತುಂಬ. ಅವನಿಗೂ ಈಗ ಓದೋಕ್ಕೆ ಅಭ್ಯಾಸ ಬಂದುಬಿಟ್ಟಿದೆ. ಅದನ್ನೇ ನಾನು ಕಂಟಿನ್ಯೂ ಮಾಡಬೇಕು. ಮೈಸೂರಲ್ಲಿ ಒಂದು ಒಳ್ಳೆ ಲೈಬ್ರರಿ ನೋಡಬೇಕು. ಲೈಕ್ ವೀಕ್ಲಿ ಒಂದು ಸರ್ತಿ ಆದರೂ ಲೈಬ್ರರಿಗೆ ಹೋಗಿ ಅವನಿಗೆ ಸ್ವಲ್ಪ ಪುಸ್ತಕ ಎಲ್ಲ ತಗೊಂಡು ಓದಿ ಅಭ್ಯಾಸ ಇಟ್ಕೊಂಡ್ರೆ ಅದು ಗುಡ್ಡು. ಆಯ್ತು ಬನ್ನಿ, ಇವಾಗ ರೆಡಿಯಾಗಿ ಆಗಿದೆ ಹೆಂಗೋ, ಆಮೇಲೆಲ್ಲ ಮಾತಾಡೋಣ. ಹೋಗೋಣ. ಅವ್ನಿಗೆ ಏನು ಗಿಫ್ಟ್ ಕೊಡ್ತಾರೆ. ಲೈಬ್ರರಿ ತೋರಿಸಿದ್ದೀನಿ, ನಾನೊಂದು ಬ್ಲಾಗಲ್ಲಿ ಹಾಕಿದ್ದೀನಿ. ಬಟ್ ಇವತ್ತು ಸ್ವಲ್ಪ ಒಳ್ಳೆ ಜಲಕ್ಕೆ ತೋರಿಸ್ಕೊಂಬರ್ತೀನಿ. ಅವ್ನಿಗೆ ಏನು ಸಿಗುತ್ತೆ ಅದೊಂದು ವಿಡಿಯೋ ಮಾಡ್ತೀನಿ. ಅವ್ರ ಹತ್ರ ಒಂದು ಸ್ವಲ್ಪ ಮಾತಾಡಿಸ್ತೀನಿ. ಅವ್ರು ಮಾತಾಡಿದರೆ ಬನ್ನಿ ಸ್ಟಾಪ್ ಮಾಡಿಬಿಡ್ತೀನಿ. ಲಿಯಾನು ನಾನು ಲೈಬ್ರರಿಗೆ ವಾಕಿಂಗಲ್ಲಿ ಹೋಗ್ತಾ ಇದ್ವಿ. ಇವತ್ತು ವಾಕಿಂಗ್ ಮಾಡಿಲ್ಲ ಅಂತ ಯಾರು ನಾವು. ವಿ ಆರ್ ಗೋಯಿಂಗ್. ಎಷ್ಟು ದಪ್ಪ ಕಾಣ್ತಾ ಇದ್ದೀನಿ.
ಲೇಕ್ ವ್ಯೂ ನೋಡಿ. ಇಲ್ಲಿ ಫಿಶ್ಶಿಗೆ ಫುಡ್ ಹಾಕೋಕೆ ಹೋಗ್ಬೇಕು. ಅಮ್ಮ ಅಲ್ಲಿ ಬರ್ತಾ ಇದ್ದಾರೆ. ಸ್ವಲ್ಪ ವಾಕ್ ಮಾಡೋಣ ಅಂತ ಒಳಗಡೆ ಕೂತು ಅಪ್ಪ ಆಗ್ಬಿಟ್ಟಿದ್ದೀವಿ ಅಪ್ಪ. ಅಲ್ಲಿ ಬರ್ತಾ ಇದ್ದಾರಲ್ಲ ಅಕ್ಷಜು ಅಮ್ಮ. ಸಿ ಹಿಯರ್ ಅಕ್ಷಜನ್ ಆಲ್ಸೋ ಹಿಯರ್. No. Why? My friend's house is over there. There? Today you went there only, right? Yeah. ದಿಯಾನ ಪುಸ್ತಕ ಆಗ್ತಾ ಇರೋದು. Why not? Yeah, why not? Aww. You caught his face. It's good. Book I'm ತಗೋತಾ taking ಇದ್ದಾನೆ. that. This is for him only. And I'll fill out everything. Y'all pick it in. Acha also here. Akshajan also. Lian also. Mommy also. Amma also. I'm gonna find Dad. What happened? It's a bug, but orange. Purple. Which color? Orange it is. Okay, I'm gonna put your name on this. Yes. Orange sunset, and we're gonna put it on the wall in the back. Hey. And I've got your certificate. Awesome job. And your bag of prizes. Surprise. For you, surprise. Congratulations. Thank you. And keep reading. Thank you. Keep more prizes. Yeah, Manju, thank you. Thank you. Thank you. Thank you, ma'am. Thank you so much. Y'all have a great one. Keep coming back. ಏನೋ ಪದ ಬಂದನಮ್ಮ. ವಾಟ್ ಇಸ್ ದಿಸ್ ಅಮ್ಮ? ಹೆಂಗ್ ಹೋಗುದು ಇದು? ಲಯನ್ನಿಂದ ಇಲ್ಲಿಗೆ ಬರ್ಬೇಕಮ್ಮ ತಿನ್ನಕ್ಕೆ. ಅಮ್ಮ ಅದು ಮಾಡ್ತಾ ಇದ್ದಾರೆ. ಕನ್ನಡ ಕದಂದಿಲ್ಲ. ಆಟ ಆಡ್ತಾ ಇದ್ದಾನೆ. ನಾನು ಇವಾಗ ಲಿಯಾನ್ಗೆ ಕೆಲವು 6 ಬುಕ್ಸು ಸೆಲೆಕ್ಟ್ ಮಾಡಬೇಕು. ಇದು ಚಿಕ್ಕ ಮಕ್ಕಳ ಬುಕ್ಸು ಟ್ರಾ. ನಾನೀಗೊಂದು 6 ಬುಕ್ ಸೆಲೆಕ್ಟ್ ಮಾಡ್ತೀನಿ ಒಂದು ವಾರಕ್ಕೆ. ಬನ್ನಿ. ಅಮ್ಮನಿಗೆ ಪಿಜ್ಜಾ ಮಾಡ್ತಾ ಇದ್ದಾನೆ ಅಲ್ಲ ಮಗ? ಕರೆಕ್ಟಾಗಿ ಮಾಡು. ಲಿಯನ್ ನೋಡಿ ಅಲ್ಲಿ ಐಸ್ ಕ್ರೀಮ್ ಅಂಗಡಿ ಮಾಡಿಬಿಟ್ಟಿದ್ದಾನೆ. ಇದೆಲ್ಲ ಲೈಬ್ರರಿ ಗೈಸ್. ಇದರಲ್ಲೆಲ್ಲ ಆಟ ಸಾಮಾನು. ನಮ್ಮ ಮಾಲಲ್ಲಿ ಹೋದರೆ ನಾವು 600 250 ರುಪೀಸ್ ಎಲ್ಲ ಕೊಟ್ಟು ಮಾಡ್ತೀವಲ್ಲ ಹಂಗೆ. ಈಸ್ ಪ್ಲೇಯಿಂಗ್ ಬಟ್ ಇಟ್ ಈಸ್ ಹಿಯರ್ ಫ್ರೀ. ಈ ಲೈಬ್ರರಿಯಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕೆ ಸಾಮಾನು ಕೊಡ್ತಾರೆ. ಬಟ್ ವಿ ಹ್ಯಾವ್ ಟು ಪುಟ್ ಅವರ್ ನೇಮ್ ಮತ್ತು ಬೇಬಿ ನೇಮ್ ಆಯಿತಾ, ಯಾವ ಬಾಕ್ಸ್ ಕೊಡ್ತಾರೆ ಆಟ ಆಡೋಕ್ಕೆ ಅಂತ. ಸೊ ಲಿಯನ್ ಫಸ್ಟ್ ಬ್ಲಾಕ್ಸ್ ತೊಗೊಂಡ, ಅವ್ನಿಗೆ ಅದು ಇಷ್ಟ ಆಗಿಲ್ಲ. ದೆನ್ ಹಿ ಟೇಕನ್ ಐಸ್ ಕ್ರೀಮ್, ABCD ಐಸ್ ಕ್ರೀಮ್. ನನಗೆ ಮಾತಾಡದೆ ಬಾಯಿ ಹೊರಡ್ತಾ ಇಲ್ಲ ಗಾಯ್ಸ್. ಈಸ್ ಪ್ಲೇಯಿಂಗ್. ಐ ವಿಲ್ ಶೋ. It's not too high. ಓಕೆ. ಓ, ಇಟ್ ಇಸ್ ಎ ಸ್ಕೂಟರ್? No, it's my jacket. ರಾಕೆಟ್. Where is your ice cream parlor? In here. What is that name? Ice run. Lian ice cream parlor. No, ice joy. Huh? Ice joy. Okay. Ice joy. No, And ice joy. ice loy. Okay. ಹಾಗಿತ್ತು ಇವತ್ತಿನ ಈ ವಿಡಿಯೋ ಆಯಿತಾ. ಮನೆಗೆ ಬಂದು ಲೈಬ್ರರಿಯಿಂದ ಮನೆಗೆ ಬಂದು ಊಟ ಮಾಡಿ ಇವಾಗ 9 o'clock ಆಗ್ತಾ ಬಂತು ನೈಟು. ಇವತ್ತು ಬಂದರೆ ನನಗೆ ಇವತ್ತು ಇಲ್ಲಿ ಯಾವಾರ ಸೋಮವಾರ ತಾರೀಕು ಬಂದುಬಿಟ್ಟು ವಾಟ್ ಇಸ್ ದ ಡೇಟ್ ಟುಡೇ? ಇಟ್ ಈಸ್ ಮಂಡೇ 9th ರಾತ್ರಿ. ನಿಮಗೆ ಇವಾಗ ಮಂಡೇ ಮಾರ್ನಿಂಗ್ ಆಗಿರುತ್ತೆ. ನಾನು ಇವತ್ತೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮಂಡೇ ಅಲ್ಲ, ಟ್ಯೂಸ್ಡೇ ಮಾರ್ನಿಂಗ್ ಆಗಿರುತ್ತೆ ಅನ್ಸುತ್ತಲ್ಲ. ಐ ಡೋಂಟ್ ನೋ, ದಟ್ಸ್ ಓಕೆ ಬಿಡಿ ಆಯಿತಾ. ಇವಾಗ ನಾನು ಇವತ್ತಿದ್ದು ಅಪ್ಲೋಡ್ ಮಾಡಬೇಕು, ಎಡಿಟ್ ಮಾಡಿಬಿಟ್ಟು. ಅದಕ್ಕೆ ಆವಾಗಲೇ ಎಡಿಟ್ ಮಾಡ್ತಾಯಿದ್ದೀನಿ. ಈಗ ಮಲ್ಗೋಕೆ ಹೋಗ್ತಾಯಿದ್ದೀನಿ ಗಾಯ್ಸ್. ನಾನು ತಂದಿರೋದು 2 ನೈಟಿ ಆಯಿತಾ. ಇಲ್ಲಿ ಹೊರಗಡೆ ಹೋದ್ರೆ ಶೆಕೆ, ಒಳಗಡೆ ಬಂದರೆ ಚಳಿ ಅಲ್ಲ. ಸೊ 2 ನೈಟಿನೇ ಅದ್ಲು ಬದಲು ಮಾಡಿ ಆಗ್ತಾಯಿದ್ದೀನಿ. ಓ ಮೈ ಗಾಶ್. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲೇ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬೈ ಬೈ, ಸಿ ಯು. ಲಾಟ್ಸ್ ಆಫ್ ಲವ್.